ಗೊರವನಹಳ್ಳಿ ಲಕ್ಷ್ಮೀ ಮಹಾತ್ಮೆ. ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ, ಬಂಡಾರಹಳ್ಳಿ ಭದ್ರಾವತಿ. ತಾಯಿಯ ಆಶೀರ್ವಾದದೊಂದಿಗೆ ಗೊರವನಹಳ್ಳಿ ಲಕ್ಷ್ಮೀ ಮಹಾತ್ಮೆ. ಬಡವನಿಗೊಲಿದ ಭಾಗ್ಯಲಕ್ಷ್ಮಿ. ಹೀಗೆ ಲಕ್ಷ್ಮಿಯ ಶಿಲೆ ಅಬ್ಬಯ್ಯನ ಮನೆಯೊಳಗೆ ಬಂದು ನಿಂತ ಮೇಲೆ ಅವನ ಅಲಕ್ಷ್ಮಿ ತೊಲಗಿತು. ಅಯನ ಹೆಚ್ಚಾಯಿತು. ಭೂಮಿ ಹಸಿರಾಯಿತು. ಮಳೆ ಸಕಾಲಕ್ಕೆ ಬಂದು ನೀರಿನಾಸರೆಯೊದಗಿತು. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂದಿದೆ ಶ್ರೀಮದ್ ಭಗವತ. ಭಗವಂತನೊಲಿದರೆ ಏನು ತಾನೇ ಸಿಗಲೊಲ್ಲದು. ಎಲ್ಲವೂ ಸಿಕ್ಕಿತು. ದೇಣಿಗೆ ಮಾಡುತ್ತಿದ್ದ, ದನ ಕಾಯುತ್ತಿದ್ದ ಅಬ್ಬಯ್ಯ ಕ್ರಮೇಣ ನೆಲ ಖರೀದಿಸಿದ. ಸುಳ್ಳಾಡದೆ ಸತ್ಯದ ಹಾದಿಯಲ್ಲಿ ನಡೆದು ಭೂತಾಯಿ ಸೇವೆ ಮಾಡಿ ಭಾಗ್ಯವಂತ ರೈತನಾದ. ಕುಚೇಲನ ಮನೆ ಕುಬೇರನ ಮನೆಯಂತಾಯಿತು. ಅತಿಥಿ ಸತ್ಕಾರ, ಬಡವರಿಗೆ ಧನಧಾನ್ಯ ದಾನ ಅಬ್ಬಯ್ಯನ ಮನೆಯಲ್ಲಿ ಯಥೇಚ್ಛವಾಗಿ ನಡೆದು ಅದು ಲಕ್ಷ್ಮೀ ನಿವಾಸವೇ ಆಯಿತು. ಹೆಚ್ಚು ಹೆಚ್ಚು ಕೊಟ್ಟಷ್ಟು ಭಗವಂತ ಆತನಿಗೆ ಹೆಚ್ಚು ಹೆಚ್ಚು ಕೊಡುತ್ತಿದ್ದ. ತಾಯಿ ಮಗ ಸುಖ ಸಂತೋಷದಿಂದಿದ್ದರು. ಸಿರಿ ಬಂದು ನಿಂತಾಗ ಕರೆದು ದಾನ ಮಾಡಿದರು. ಅಷ್ಟು ಹೊತ್ತಿಗೆ ಪಕ್ಕದೂರಿನಲ್ಲಿ ಜೀತಕ್ಕಿದ್ದ ಅಬ್ಬಯ್ಯನ ತಮ್ಮ ತೋಟದಪ್ಪನು ಮನೆಗೆ ಬಂದು ತಾಯಿ ಹಾಗೂ ಅಣ್ಣನಂತೆ ಕಷ್ಟಪಟ್ಟು ದುಡಿದು ಸರಳ ಜೀವನ ನಡೆಸಿ ಸಂತೃಪ್ತನಾಗಿ ಕಾಲ ಕಳೆಯತೊಡಗಿದ. ಅಬ್ಬಯ್ಯನಿಗೆ ಒಬ್ಬ ತಮ್ಮ, 4 ಸೋದರಿಯರು ಎಂದು ಕೆಲವರು ಹೇಳುತ್ತಾರೆ. ಈತನ ದೈವಭಕ್ತಿ, ಲಕ್ಷ್ಮಿಯೊಲಿದ ಸಂಗತಿ ಅಕ್ಕಪಕ್ಕದವರ ಮನೆ ಮಾತಾಗಿ ಅನೇಕರು ಅಲ್ಲಿಗೆ ಬರತೊಡಗಿದರು. ಅಬ್ಬಯ್ಯನಾದರೋ ಒಂದು ದಿನವೂ ಲಕ್ಷ್ಮೀ ಪೂಜೆ ನಿಲ್ಲಿಸಲಿಲ್ಲ. ಆತನು ಇದ್ದ ಸಿರಿಯನ್ನು ತಮ್ಮ ತಂಗಿಯರಿಗೆ ಹಂಚಿ ತಾನು ಕೇವಲ ಮೊದಲಿನಂತೆ ಇಟ್ಟು ತಿಂದು ಬದುಕಿದ ಸಜ್ಜನನಾಗಿದ್ದನು. ಪ್ರತಿ ಬೆಳಿಗ್ಗೆ ಹಾಗೂ ಸಂಜೆ ಅಬ್ಬಯ್ಯನು ಲಕ್ಷ್ಮೀ ಶಿಲೆಗೆ ಪೂಜೆ ಮಾಡಿ ಅದರ ಪಕ್ಕದಲ್ಲಿ 1 ಲೋಟ ಹಾಲನ್ನಿಡುತ್ತಿದ್ದ. ಎಲ್ಲಿಂದಲೋ ಬರುತ್ತಿದ್ದ ಒಂದು ಹಾವು ಅದನ್ನು ಕುಡಿದು ಸಮೀಪದ ಹಲಸಿನ ಮರದ ಕೆಳಗೆ ಹರಿದು ಹೊರಟು ಹೋಗುತ್ತಿತ್ತು. ಹೀಗೆ ಸುಮಾರು 5 ವರ್ಷಗಳು ಸಾಗಿತು. ಅಬ್ಬಯ್ಯನ ಐಶ್ವರ್ಯ ಧಾನ್ಯ ರೂಪದಲ್ಲಿ ದಿನೇ ದಿನೇ ಹೆಚ್ಚುತ್ತಿತ್ತು. ಅದು ಎಷ್ಟಿತ್ತೆಂದರೆ ಹಲವಾರು ಕಣಜಗಳು ತುಂಬಿ ಧಾನ್ಯ ರಾಶಿ ಹೊರಗೆ ಹರಿಯುತ್ತಿತ್ತು. ಆಗ ಅಬ್ಬಯ್ಯನ ತಾಯಿ ತನ್ನ ಸೀರೆಯ ಸೆರಗಿನಿಂದ ಅದನ್ನು ಮುಚ್ಚಿ ಧಾನ್ಯ ಅಷ್ಟೇ ಇರುವಂತೆ ಮಾಡಬೇಕಾಯಿತಂತೆ. ಒಮ್ಮೆ ಹೀಗಿರುವಾಗ ಅಬ್ಬಯ್ಯನ ಮನೆಯನ್ನು ಕಟ್ಟಲು ಮರ ಕಡಿಸಲು ಆಳುಗಳನ್ನು ಕಳಿಸಿದನಂತೆ. ಅವರು ನಿತ್ಯವೂ ಲಕ್ಷ್ಮೀ ಪ್ರಸಾದದ ಹಾಲನ್ನು ಕುಡಿಯುತ್ತಿದ್ದ ಸರ್ಪವಿದ್ದ ಹಲಸಿನ ಮರವನ್ನು ಕೊಚ್ಚಿ ಹಾಕಿದರಂತೆ. ಆಗ ಹಾವು ಮಾನವನಂತೆ ಅಯ್ಯೋ ಎಂಬ ಆರ್ತನಾದದೊಡನೆ ಅಸುನೀಗಿತಂತೆ. ಇದನ್ನು ನಂತರ ತಿಳಿದ ಅಬ್ಬಯ್ಯನು ಎಂತಹ ಅನರ್ಥವಾಯಿತಲ್ಲ ಎಂಬ ಕೊರಗಿನಿಂದಲೇ ಹಾಸಿಗೆ ಹಿಡಿದನು. ಕಾಲಾನಂತರ ಆತನು ಅವಿವಾಹಿತನಾಗಿಯೇ ಕಾಲವಾದನು. ಮನೆಯಿಂದ ಮಂದಿರಕ್ಕೆ. ಅಬ್ಬಯ್ಯನ ನಂತರ ಮನೆವಾರ್ತೆಯನ್ನು ನೋಡುತ್ತಿದ್ದ ತೋಟದಪ್ಪ ತನ್ನ ಮನೆಗೊಲಿದು ಬಂದ ಮಹಾಮಾತೆ ಲಕ್ಷ್ಮಿಯನ್ನು ತಪ್ಪದೆ ಕೆಲವು ಕಾಲ ಪೂಜೆ ಮಾಡತೊಡಗಿದ. ಹಾಗೊಂದು ದಿನ ಆತನಿಗೆ ಕನಸಾಯಿತು. ಅಯ್ಯ, ಇನ್ನು ನಾನು ಇಲ್ಲಿದ್ದದ್ದು ಸಾಕು. ಊರ ಹೊರಗೆ ನನಗೊಂದು ಗುಡಿ ಮಾಡಿ ಅದರಲ್ಲಿಡು. ಆದರೆ ಮಣ್ಣಿನ ಗುಡಿಯನ್ನು ಮಾಡುವಾಗ ಮಣ್ಣನ್ನು ಎಳನೀರಿನಲ್ಲಿ ಕಲಸಬೇಕು. ಈ ಕನಸಿನಂತೆ ತೋಟದಯ್ಯನು ಊರಿನ ಹೊರಭಾಗದಲ್ಲಿ ಲಕ್ಷ್ಮೀ ಶಿಲೆಯನ್ನು ಮಣ್ಣಿನ ಸಣ್ಣ ಮಂಟಪದಲ್ಲಿ ಸ್ಥಾಪಿಸಿದನು. ಅಂದಿನಿಂದ ಲಕ್ಷ್ಮೀ ನಿವಾಸವಾಗಿದ್ದ ಅಬ್ಬಯ್ಯನ ಮನೆ ಮೊದಲಿನಂತೆ ಬಡವನ ಗೂಡಾಯಿತು. ಇದಕ್ಕೆ ಕಾರಣ ತೋಟದಪ್ಪನ ಮನೆಯ ಒಳಜಗಳ, ಮೋಸ ಹಾಗೂ ಸ್ತ್ರೀಯರ ನಿಂದೆ, ಅತಿಥಿಗಳ ಅನಾದರಣೆಯೇ ಆಗಿತ್ತು. ಕಾಲಾನಂತರ ತೋಟಪ್ಪ ಹಾಗೂ ಬಂಧುಗಳು ಗೊರವನಹಳ್ಳಿಯನ್ನೇ ತೊರೆದು ಪಕ್ಕದ ನರಸಯ್ಯನ ಪಾಳ್ಯಕ್ಕೆ ವಲಸೆ ಹೋದರು. ಮಂಚಾಲ ನಾಗಪ್ಪನ ಕತೆ. ಅಬ್ಬಯ್ಯ ಸೋದರರ ನಂತರ ಲಕ್ಷ್ಮೀ ಪೂಜೆಯನ್ನು ಕೆಲಕಾಲ ಯಾರೂ ಮಾಡಲಿಲ್ಲ. ಆಗ ಅದೇ ಊರಿಗೆ ಬಂದು ನೇಯ್ಗೆ ವೃತ್ತಿ ಮಾಡುತ್ತಿದ್ದ ಚೌಡಯ್ಯ ಎಂಬಾತನು ಈ ಗುಡಿಯಲ್ಲಿ ತನಗೆ ತೋರಿದಂತೆ ಪೂಜೆ ಮಾಡುತ್ತಿದ್ದನು. ಈತನು ಹಣಕಾಸಿನ ಲೇವಾದೇವಿಯನ್ನು ಮಾಡುತ್ತಾ ಬದುಕು ಸಾಗಿಸುತ್ತಿದ್ದ. ನಿತ್ಯವೂ ಚೌಡಯ್ಯನು ಲಕ್ಷ್ಮೀ ಪೂಜೆ ಮಾಡಿ
ಶಿಲೆಯ ಪಕ್ಕದಲ್ಲಿ ಒಂದು ಲೋಟ ಹಾಲನ್ನಿಡುತ್ತಿದ್ದನು. ತಾನು ಲೇವಾದೇವಿಯ ಹಣವನ್ನು ಒಂದು ತಾಮ್ರದ ಕೊಡದಲ್ಲಿ ಹಾಕಿ ದೇವರ ಪಕ್ಕದಲ್ಲಿ ಹಳ್ಳ ತೋಡಿ ಅದರಲ್ಲಿ ಹುದುಗಿಸಿಟ್ಟಿದ್ದ ಚೌಡಯ್ಯನಿಗೆ ದಿನೇ ದಿನೇ ದುರಾಸೆ ಅತಿಯಾಯಿತಂತೆ. ಈ ಮಧ್ಯೆ ಚೌಡಯ್ಯ ಇರಿಸುತ್ತಿದ್ದ ಹಾಲನ್ನು ದೇವರಾಯನ ದುರ್ಗದ ಕಡೆಯಿಂದ ಬರುತ್ತಿದ್ದ ಹಾವೊಂದು ಕುಡಿದು ಹೋಗುತ್ತಿತ್ತು. ಒಂದು ದಿನ ಚೌಡಯ್ಯನು ತನ್ನ ಹಣದ ಕೊಡವನ್ನು ತೆಗೆಯಲು ಹೋದಾಗ ಘಟಸರ್ಪವೊಂದು ಎಡೆ ಬಿಚ್ಚಿ ಅದಕ್ಕೆ ಸುತ್ತಿ ಹಾಕಿಕೊಂಡಿತ್ತು. ಆಗ ಆತನು ಸರ್ಪಕ್ಕೆ ನಮಸ್ಕರಿಸಿ ತನ್ನ ಬಡ್ಡಿ ವ್ಯವಹಾರವನ್ನೇ ಬಿಟ್ಟು ಇದ್ದುದರಲ್ಲೇ ಸಂತೃಪ್ತಿಯಾಗಿ ಜೀವನ ನಡೆಸುತ್ತಾ ಲಕ್ಷ್ಮೀ ಪೂಜೆಯಲ್ಲೇ ಕಾಲ ಕಳೆಯುತ್ತಿದ್ದ. ಲಕ್ಷ್ಮೀದೇವಿಯ ಎಡಭಾಗದಲ್ಲಿ ಹೂತಿಟ್ಟಿದ್ದ ಹಣದ ಕೊಡದ ಸುತ್ತ ಹುತ್ತವೇ ಬೆಳೆಯಿತು. ಇದು ಇಂದಿಗೂ ಹೀಗೆಯೇ ಇದೆ. ಇದನ್ನೇ ಮಂಚಾಲೆ ನಾಗಪ್ಪ ಎನ್ನುತ್ತಾರೆ. ಆಗಾಗ ಇಲ್ಲಿ ದಿವ್ಯ ಪರಿಮಳದ ಸುವಾಸನೆ ಇಂದಿಗೂ ಬರುತ್ತದೆ. ಆಗ ನಾಗರಾಜನು ಇಲ್ಲಿ ಬಂದಿರುವನೆಂದು ತಿಳಿದವರು ಹೇಳಿದ್ದಾರೆ. ಈಗಲೂ ಈ ಹುತ್ತಕ್ಕೆ ಹಾಲಿನ ನೈವೇದ್ಯ ಇಡುವ ಸಂಪ್ರದಾಯವಿದೆ. ಲಕ್ಷ್ಮೀನಾರಾಯಣರ ದಿವ್ಯ ಮಂಚವಾದ ಆದಿಶೇಷವೇ ಇಲ್ಲಿರುವನೆಂದು ಭಾವಿಸಿ ಮಂಚಾಲ ನಾಗಪ್ಪ ಎಂಬ ಹೆಸರೇ ಜನಪ್ರಿಯವಾಯಿತು. ಚೌಡಯ್ಯನು ಪ್ರತಿನಿತ್ಯವೂ ಜಯಮಂಗಳ ನದಿಯಲ್ಲಿ ಸ್ನಾನ ಮಾಡಿ ಮಡಿಯಿಂದ ಲಕ್ಷ್ಮೀ ಪೂಜೆ ಮಾಡಿ ಮತ್ತೆ ಸಂಜೆ ಆರತಿ ಬೆಳಗಿ ಹುತ್ತಕ್ಕೂ ಹಾಲಿರಿಸಿ ಪೂಜೆ ಸಲ್ಲಿಸುತ್ತಿದ್ದನಂತೆ. ರಾತ್ರಿಯ ಏಕಾಂತದಲ್ಲಿ ಸರ್ಪವು ಹಾಲು ಕುಡಿದು ಹೊರಟು ಹೋಗುತ್ತಿತ್ತು. ಓಣಿ ನಾಗರಾಜನ ಕತೆ. ದೇವರಾಯನ ದುರ್ಗದ ನರಸಿಂಹಸ್ವಾಮಿಯ ಸನ್ನಿಧಾನದಿಂದ ಬರುತ್ತಿದ್ದ ಶೇಷನು ಒಮ್ಮೆ ವೇಳೆಗೆ ಸರಿಯಾಗಿ ಬರಲಿಲ್ಲ. ಆಗ ಲಕ್ಷ್ಮಿಯು ಮುನಿಸಿನಿಂದ, ಇಂದಿನಿಂದ ನೀನು ಊರ ಒಳಗೆ ಬರಬೇಡ, ಊರ ಹೊರಗೆ ಕಲ್ಲಾಗು ಎಂದಳಂತೆ. ಈಗಲೂ ದೇವಸ್ಥಾನದ ದಕ್ಷಿಣಕ್ಕೆ ಸ್ವಲ್ಪ ದೂರದಲ್ಲಿನ ಬಂಡೆಯ ಮೇಲೆ ಹಾವಿನ ಆಕೃತಿಯಿದೆ. ಇದನ್ನೇ ಓಣಿ ನಾಗರಾಜ ಎಂದು ಭಕ್ತರು ಗುರುತಿಸುತ್ತಾರೆ. ಮುಂದುವರೆಯುವುದು.